ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಇನ್ನೊಂದು ಭಂಗವನ್ನು ನೋಡೋಣ. ಯಾತ್ರಲ್ಲಿ ಅವರು ಈ ದೇಹದ ಬಗ್ಗೆ ಏನು ಹೇಳ್ತಾರಪ್ಪ, ಈ ದೇಹ ಹೆಂಗಿದೆ. ದೇಹ ಒಂದು ಮಣ್ಣಿನಂಥ ದೇಹ ಅನ್ಕೊಂಬೋಣ. ಘಟ ಈ ದೇಹಕ್ಕೆ ಘಟನೂ ಅಂತಾರೆ. ಮಣ್ಣಿನಿಂದ ಮಾಡಿರೋದು, ಪಂಚಮಹಾಭೂತಗಳಿಂದ. ಇದು ಪುಡಿ ಪುಡಿಯಾಗಿ ಒಂದು ದಿವಸ ಮಣ್ಣಲ್ಲಾಗೋಗುತ್ತೆ. ಅಂದರೆ ಇದರ ಬೆಲೆ ಎಷ್ಟಿದೆ. ಗಾಜೇನಿದೆ, ಹಾಕಿದ ತಕ್ಷಣ ಗ್ಲಾಸು ಟಪ್ ಅಂತ ಒಡೆದು ಹೋಗುತ್ತೆ. ಆ ಗಾಜಿನ ಬೆಲೆ ಎಷ್ಟಿದೆ. ಅದರಂತೆ ಈ ದೇಹದ ಬೆಲೆ ಏನಿದೆಪ್ಪ, ನಾಶಿವಂತ. ಇದೇನು ಪರ್ಮನೆಂಟ್ ಅಲ್ಲ. ಹುಟ್ಟುವಾಗ ಅದು ತನ್ನ ಬರ್ತ್ ಡೇಟ್ ಸಕಟ್ ಬರುತ್ತೆ. ಎಕ್ಸ್ಪೈರಿ ಡೇಟು ಅದು ಚಿಪ್ ಅವನು ಹಾಕಿ ಕಳಿಸ್ಬಿಟ್ಟಿರ್ತಾನೆ. ಮೈಕ್ರೋ ಚಿಪ್ ಹೆಂಗೆ ಕಂಪ್ಯೂಟರ್ನಲ್ಲಿ ಹಾಕ್ತೀವೋ ಹಾಗೆಯೇ ಇಲ್ಲಿ ಒಂದು ಜೀವದ್ದು ಒಂದು ಚಿಪ್ ಹಾಕಿ ಕಳಿಸ್ತಾನೆ. ನಿನ್ನ ಪ್ರಾರಬ್ಧದಲ್ಲಿ ಏನೇನು ಆಗಬೇಕಾಗಿದೆಯೋ ಅದೆಲ್ಲವೂ ನನ್ನ ಇಚ್ಛಾ ಮಾತ್ರದಂತೆ ಆಗತ್ತೆ ಅಂದಂತೆ. ಒಂದೊಂದು ದಿವಸ, ಒಂದೊಂದು ಕಾಲ, ಒಂದೊಂದು ವರ್ಷ, ನೀನು ಎಷ್ಟು ವರ್ಷ ಬದುಕ್ತೀಯೋ ಅದರಂತೆ ಅದು ಅನ್ಫೋಲ್ಡ್ ಆಗುತ್ತೆ. ಅದರ ಹೊರತಾಗಿ ಇನ್ನೇನೂ ಆಗೋದಿಲ್ಲ. ನಾನು ಮಾಡ್ತೀನಿ ಎಂಬುವ ಭ್ರಮೆಯಲ್ಲಿ ಈ ನಾಶಿವಂತ ದೇಹ ಬದುಕ್ತಾ ಇರುತ್ತೆ. ಇದಕ್ಕೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ದುಃಖ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಸುಖ, ನಾನು ಮಾಡ್ತಾ ಇದ್ದೀನಿ ಅನ್ನೋ ಅಹಂಭಾವ. ನಾನು ಮಾಡ್ತಾ ಇದ್ದೀನಿ, ನಾನು ಪಡ್ಕೊಂಡೆ, ನಾನು ಅಚೀವ್ ಮಾಡಿದೆ, ಈ ಡಿಗ್ರಿ ಹಾಸಿಲ್ ಮಾಡಿಕೊಂಡೆ ಅಂತ ಅನ್ಕೊಳ್ಳೋಣಪ್ಪ. ಡಾಕ್ಟರ್ ಆದ್ವಿ, ಇಂಜಿನಿಯರ್ ಆದ್ವಿ, PhD ಅದು ಇದು ಏನೇನೋ ಡಿಗ್ರೀಸ್ ಹಾಕ್ಕೊಂಡಿರ್ತಾರೆ ಬೋರ್ಡ್ ಮನೆ ಮುಂದೆ. ಈ ಡಿಗ್ರಿ ಮಾಡಲಿಕ್ಕೆ ಫಸ್ಟು ಬುದ್ಧಿ ಕೊಟ್ಟಿದ್ದು ಯಾರಪ್ಪ, ಅದ್ರ ಕಡೆ ಗಮನನೇ ಹರಿಸೋಲ್ಲ. ಅವನ ಬುದ್ಧಿ ಕೊಟ್ಟಿರೋದಕ್ಕೆ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಅವ್ನು ಬುದ್ಧಿ ಕೊಟ್ಟಿಲ್ಲ ಬೇಕಾದಷ್ಟು ಜನಕ್ಕೆ. ಅವ್ರು ಬಡವರಿದ್ದಾರೆ, ಅವ್ರಿಗೆ ಬುದ್ಧಿ ಹೊಳೆಯೋದೇ ಇಲ್ಲ, ಅವ್ರಿಗೇನು ತೋಚೋದೇ ಇಲ್ಲ, ಇಂಥ ಕೆಲಸಗಳು ಮಾಡಬೇಕು ಅನ್ಸೋದಿಲ್ಲ. ಅವ್ರಿಗೆ ಯಾರು ಕೊಟ್ಟ್ಯಾರ ಬುದ್ಧಿ? ಅವರಿಗೂ ಅವನೇ ಕೊಟ್ಟಿದ್ದಾನೆ. ನಮಗಿದನ್ನು ಮಾಡಿ ಪಡ್ಕೋಬೇಕು ಅನ್ನೋ ಬುದ್ಧಿ ಯಾರು ಕೊಟ್ಟ? ಅದು ಅವನೇ ಕೊಟ್ಟೇನೆ. ಆದರೆ ಮಧ್ಯದಲ್ಲಿ ಮನಸ್ಸು ಬರೋದ್ರಿಂದ ನಾನೀಗ ಡಿಸೈಡ್ ಮಾಡಿದ್ದೀನಿ ರೀ, ನಾನು ಇದನ್ನು ಮಾಡಬೇಕಾಗಿದೆ, ಅದನ್ನು ಮಾಡ್ಕೋಬೇಕಾಗಿದೆ, ಇದನ್ನು ಕಲಿಬೇಕಾಗಿದೆ ಅಂತ ನಾವೇನು ಹೇಳ್ತೀವೋ ಅವೆಲ್ಲವೂ ಅಹಂಭಾವದಿಂದ ಹೇಳ್ತೀವಿ. ಅದು ಈ ನಾಶಿವಂತ ದೇಹ. ನವನಾಥ್ ಭಕ್ತಿ ಸಾರಲ್ಲಿ ಒಂದು ಅಧ್ಯಾಯದಲ್ಲಿ ಈ ದೇಹದ ಕುರಿತಾಗಿ ಆ ದೇಹದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಈ ದೇಹ ಏನಿದೆ, ಹೊರಗಡೆಯಿಂದ ನೋಡೋದು ಇದು ಎಷ್ಟು ಬೆಳ್ಳಗೆ ಕಾಣಿಸ್ತಿದೆ ರೀ, ಇದು ಇದು ಎಷ್ಟು ಬೆಳ್ಳಗೆ ಕಾಣಿಸ್ತೀವಿ. ಎಷ್ಟು ಬೆಳ್ಳಗಿದ್ದೀರಿ ನೀವು. ಯಾರೋ ಒಬ್ಬರು ಯಾವಾಗ ನೋಡಿದ್ರೆ ಸ್ಟೇಟಸ್ ನೋಡ್ಬಿಟ್ಟು ಹೇಳೋದು ಏನು ಮಾತು ಅಂದರೆ, ಆ ಪ್ರವಚನದ ಮಾತು ಏನಿದೆಯೋ ಅದನ್ನು ಹೇಳೋದು ಬಿಟ್ಬಿಟ್ಟು ನೀವು ಎಷ್ಟು ಬೆಳ್ಳಗಿದ್ದೀರಿ, ನಾನು ಎಷ್ಟು ಕಪ್ಪಗಿದ್ದೀನಿ ರೀ, ಪೂರ್ಣಿಮಾ ಅಮಾವಾಸ್ಯೆ ಥರ ಇದ್ದೀವಲ್ರಿ ನಾವಿಬ್ಬರು ಅಂತ ಗುರು ಭಕ್ತರು ಹೇಳ್ತಿರ್ತಾರೆ. ನಗು ಬರ್ತಿರತ್ತವಾಗ. ಏನಪ್ಪ ಇವ್ರು ಯಾತ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ, ಯಾತ್ರ ಬಗ್ಗೆ ಮಾತು ಹೇಳ್ತಿದ್ದಾರೆ. ಈ ನವನಾಥ್ ಭಕ್ತಿ ಸಾಲ ಕೊಟ್ಟಾರೆ. ಈ ದೇಹ ಏನಿದೆ ಅದು ನಮಗೆ ಗೊತ್ತಿದೆ. ಅದ್ರ ಭಕ್ತಿ ಸಾಲಲ್ಲಿ ಹೋದರೆ ಚಿಂತನ ಮನನ ಆಗತ್ತೆ. ಏನು ಹುಳ ಹುಟ್ಟೆ ಇದಾವೆ ಇದ್ರ ಒಳಗೆ. ಮಲ ಮೂತ್ರ ಇಟ್ಕೊಂಡು ಕೂತಿರ್ತೀವಿ. ಮಲ ಮೂತ್ರ ಇವತ್ತು ತಿಂದ ಕೂಡಲೇ ನಾವು ಅದನ್ನು ಮಲಮೂತ್ರ ವಿಸರ್ಜನೆ ಆಗತ್ತೇನ್ರಿ? 3 ದಿವಸ ಬೇಕತ್ತೆ. 3 ದಿವಸ ಲಾರ್ಜ್ ಇಂಟೆಸ್ಟೈನಲ್ಲಿ ಗುಡ್ಡೆ ಆಗಿ 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 ಆ ಮಲ ಎಲ್ಲ ಒಳಗೆ ಇಟ್ಕೊಂಡಿದ್ದೀವಿ. ಇದರ ಮೇಲೆ ಎಂಥ ಪ್ರೀತಿ. ಹೊಲಸು, ಆ ಮೂತ್ರ ಬೇಕಾಗಿಲ್ಲ, ಅದು ಶರೀರಕ್ಕೆ ಟಾಕ್ಸಿನ್ ಅಂತೀವಿ ನಾವು. ಅದಕ್ಕೆ ಅದು ವಿಸರ್ಜನೆ ಆಗುತ್ತೆ. ಅದು ವಿಸರ್ಜನೆ ಆಗೋದು ಅಂಥ ದೇಹದ ಮೇಲೆ ಎಷ್ಟು ಪ್ರೀತಿ ನಮಗೆ. ಒಳಗೆ ಫ್ಯಾಕ್ಟೀರಿಯಾ ಎಲ್ಲ ಇದ್ದಾವೆ. ಟೇಪ್ ವರ್ಮು, ಆ ವರ್ಮು, ಹೊಟ್ಟೆನಲ್ಲಿ ಹುಳ ಆಯಿತು ಅಂತ ಹೇಳ್ತೀವಿ. ಹೆಂಗಾಗತ್ತೆ ಹುಳ? ಹೆಂಗೆ ಗುಡ್ ಬ್ಯಾಕ್ಟೀರಿಯಾ ಇದೆ. ಗುಡ್ ಬ್ಯಾಕ್ಟೀರಿಯಾ ಹುಳನೇ ತಾನೆ. ವೈರಸ್ಸು ಇವೆಲ್ಲ ಹೊಕ್ಕೊಂಡಿರ್ತಾವೆ ಶರೀರದಲ್ಲಿ. ಆ ಶರೀರಕ್ಕೆ ಇಷ್ಟೊಂದು ಮೋಹ, ಇಷ್ಟೊಂದು ಪ್ರೀತಿ. ಏನಾದ್ರು ಒಮ್ಮೆ ಆ ಚರಿತ್ರೆದ ಒಂದು ಅಧ್ಯಾಯ ಓದ್ಬಿಟ್ರೆ ನಮಗೆ ನಮ್ಮ ಮೇಲೆ ಅಸಹ್ಯ ಬರುತ್ತೆ, ವಾಕರಿಕೆ ಬರುತ್ತೆ ನಮಗೆ. ಅದಕ್ಕೆ ಅವ್ರು ಹೇಳ್ತಾರೆ ಒಮನ್ ಆಗಬೇಕು ನಮಗೆ ನಮ್ಮ ಬಗ್ಗೆ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ನನಗೆ ನನ್ನನ್ನು ನೋಡೋ ವಾಂತಿ ಬರಬೇಕು. ಏನಿದೆ ಇದರಲ್ಲಿ? ಅದಕ್ಕೆ ತುಳಸಿದಾಸರು ಏನು ಮಾಡಿದ್ರು, ತುಳಸಿದಾಸರಿಗೆ ಅವ್ರ ಹೆಂಡ್ತಿನೇ ಗುರು ಆಗಿಬಿಟ್ರು. ಭಾಳ ರತ್ನ 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 ಅಂತ ಹೆಂಡ್ತಿ ಮೇಲೆ ಇಷ್ಟು ಮಮತ್ವ ಇರತ್ತಕ್ಕೆ ಒಂದು ಕ್ಷಣ ಆಕಿನ ಬಿಟ್ಟಿರೋದಿಲ್ಲ. ಮರ್ತು ಹೋಗ್ಬಿಟ್ಟಿರ್ತಾನೆ ಗುರುಗಳೇನೋ ಒಂದು ಕಾರ್ಯ ಕೊಟ್ಟಿದ್ದಾರೆ ಅವರಿಗೆ ಅಂತ. ಅದೆಲ್ಲ ಕತೆ ನಮಗೆ ಗೊತ್ತಿದೆ. ತುಳಸಿದಾಸರು ಹೋಗ್ತಾರೆ, ಅಲ್ಲಿ ಹಾವನ್ನು ಹಿಡ್ಕೊಂಡು, ಹಗ್ಗ ಹಿಡ್ಕೊಂಡು ಅಂದ್ಕೊಂಡು ಹೋಗ್ತಾರೆ ಮೇಲೆ. ಆಕೆ ಅಂತಾಳೆ, ಹಾವನ್ನು ಹಿಡ್ಕೊಂಡು ಯಮುನಾನ ದಾಟಿ ನನ್ನ ಸಲುವಾಗಿ ನೀವು ಬಂದಿದ್ದೀರಾ, ಈ ದೇಹದ ಸಲುವಾಗಿ ನೀವು ಬಂದಿದ್ದೀರಾ. ಈ ದೇಹ ಏನು? ಬಹಳ ಪವಿತ್ರವಾಗಿರ್ತಾಳೆ ಅವಳು, ಶುದ್ಧವಾಗಿರ್ತಾಳೆ ತುಳಸಿದಾಸ ಹೆಂಡ್ತಿ. ನೋಡಿ ಈ ದೇಹ ಏನು ಅಂತ ತೋರಿಸ್ತಾಳೆ. ತೋರಿಸಿದ ಕೂಡಲೇ ಆ ದೇಹದಲ್ಲಿ ಎಲ್ಲ ಹೋಗಿ ಬರೀ ಒಂದು ಕಂಕಾಲ್ ಕಾಣಿಸುತ್ತೆ ಅವರಿಗೆ. ಅಸ್ಥಿ ಪಂಜರ ಕಾಣಿಸುತ್ತೆ, ಪಂಜರ. ಅದನ್ನು ನೋಡಿ ಒಂದು ಕ್ಷಣಕ್ಕೆ ಅವ್ರು ಕಣ್ಣು ಮುಚ್ಕೊಂಡ್ಬಿಟ್ಟು ಹೆದರ್ಕೊಂಡ್ಬಿಡ್ತಾರೆ. ಅಯ್ಯಪ್ಪ ಇದೇನಿದು, ಇದನ್ನು ನಾನು ತಗೋತೀನ ಅಂತ. ಪಂಜರವನ್ನು
ಅದಕ್ಕೆ ಅಂಟಿಸ್ಬಿಟ್ಟಿದ್ದಾರೆ. ಏನು ಮಾಂಸ ಅಂಟಿಸಿರೋದಕ್ಕೆ ಹೊರಗಡೆಯಿಂದ ಒಂದು ಕವರಿಂಗ್ ಹಾಕಿದ್ದಕ್ಕೆ ಅದು ಬೆಳ್ಳಗೆ ಕಾಣಿಸ್ತದೆ. ಇಲ್ಲಾಂದರೆ ಇದನ್ನು ತೆಗೆದಾಕ್ಬಿಟ್ರೆ ಏನೂ ಇಲ್ಲ. ಆ್ಯಸಿಡ್ ಗೀಸಿಡ್ ಹಾಕಿದಾಗ ನೋಡ್ತೀವಿ ಅವ್ರ ಕೈ ಸ್ಕಿನ್ ಸುಟ್ಟೋಗಿದ್ರೆ ಹಿಂಗಾಗಿರುತ್ತಪ್ಪ. ಪುನಃ ಅವರನ್ನು ವಸ್ತು ಸ್ಥಿತಿಗೆ ತರಲಿಕ್ಕೆ ಆಗೋದಿಲ್ಲ ಅಂದರೆ ಅವ್ರು ಹೆಂಗೆ ಓಡಾಡ್ತಿರ್ತಾರೆ ಪಾಪ, ಎಷ್ಟು ದುಃಖದಲ್ಲಿ ಓಡಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿದಾಗ ಈ ನಾಶಿವಂತ ದೇಹಕ್ಕೆ ಇಷ್ಟೊಂದು ಮಮತ್ವನ, ಇದಕ್ಕೆ ಅಹಂಕಾರ ಬೆಳೆಸ್ಕೊಂಡು ನಾನು ಮಾಡಿದೆ ಅಂದ್ಕೊಂಡು ಈ ಮಮತ್ವದ ಏನು ಗಂಟಿದೆಯೋ ಇದನ್ನು ಬಿಡಿಸ್ಲಿಕ್ಕೆ ಭಗವಂತನಿಗೆ ಈ ದೇಹವನ್ನು ಅರ್ಪಣೆ ಮಾಡಬೇಕು. ಅದನ್ನು ಅವನು ಹರಣ ಮಾಡ್ತಾನೆ. ಬಂದು ಚಿತ್ತಚೋರ ಅಂತೀವಿ ನಾವು ಕೃಷ್ಣನಿಗೆ. ಚಿತ್ತಚೋರ ಅಂದರೆ ಏನಪ್ಪ? ಚಿತ್ತವನ್ನು ಹರಣ ಮಾಡುವನು. ಹೆಂಗೆ ಹರಣ ಮಾಡ್ತಾನೆ? ನಮ್ಮ ಈ ದೇಹದ ಮೇಲಿರೋ ಎಲ್ಲ ಮಮತ್ವ, ಅಹಂಕಾರ, ದೇಹಾಭಿಮಾನ, ದೇಹಭಾವ ಎಲ್ಲ ಸದ್ಗುರು ಮುಖಾಂತರ ಹೋಗಲಾಡಿಸ್ತಾನವನು. ಇದು ನೀನಲ್ಲ, ಉಪಾಧಿಗಳಲ್ಲ, ನೀನು ತಾಯಿ ಅಲ್ಲ, ಅಮ್ಮ ಅಲ್ಲ, ಡಾಕ್ಟರ್ ಅಲ್ಲ, ಟೀಚರ್ ಅಲ್ಲ, ಏನೂ ಅಲ್ಲ. ನೀನು ಈ ಇದು ಕಂಕಾಲ್ ಪಂಜರ, ಇದಕ್ಕೆ ಇಷ್ಟೊಂದು ಮೋಹ ಕೊಡ್ತಿದ್ಯಾ ನೋಡು ಅಂತ ಅವನು ಹೆಂಗೆ ತೋರಿಸಿದ್ರು ತುಳಸಿದಾಸಿಗೆ ಹಂಗೆ ನಮಗೂ ತೋರಿಸ್ತಿರ್ತಾನೆ. ನಾವು ಅದನ್ನು ನೋಡಲಿಕ್ಕೆ ರೆಡಿ ಇರೋದಿಲ್ಲ. ಅದಕ್ಕೆ ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? देह देवो नियामी घेतला देव नवल पहा हो कैसे झाले, नाशवंत देह देवनी उलटी घेतले घनदाट स्वरूपते, देवनी कवडी घेतला से हीरा, तैसा चिदंबर वश केला, दास म्हणे देह दिला नाशिवंत, घेतले ಶಾಶ್ವತ ಸ್ವರೂಪತೆ. ದೇಹವನ್ನು ಕೊಟ್ಟು ಅಂದರೆ ಈ ಅಶಾಶ್ವತ ದೇಹವನ್ನು ದಾನವನ್ನು ಮಾಡಿ ಇದನ್ನು ಅರ್ಪಣಾ ಮಾಡಿ ಶಾಶ್ವತವಾದ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀನಿ ಅಂದರೆ ಅವರ ಅನುಭವವನ್ನು ಹೇಳ್ತಾ ಇದ್ದಾರೆ. ನನ್ನ ಅನುಭವ, ರಾಜಾರಾಮ್ ಮಹಾರಾಜರವರ ಅನುಭವ ಏನಪ್ಪ ನಾನು ಹೇಳ್ತಿದ್ದೀನಿ ಕೇಳಿ. ನನ್ನ ದೇಹವನ್ನು ತನ್ನ ಮನ ಧನ ಜನ ಸರ್ವ ಒವಾಳೂನ ಸಾಂಡಿಯೇಲ ಅಂತ ಭಂಗದಲ್ಲಿ ಹೇಳ್ತಾರೆ. ತನ್ನ ಮನ ಧನ ಜನ ಎಲ್ಲರೂ ನಿವಾಳಿಸಿ ನಿನ್ನ ಪಾದಕ್ಕೆ ಅರ್ಪಣಾ ಮಾಡಿಬಿಟ್ಟಿದ್ದೀನಿ. ಅದನ್ನು ಅರ್ಪಣಾ ಮಾಡಿ ನಾನು ಏನು ತಗೊಂಡೆ? ಅದನ್ನು ಸಮರ್ಪಣೆ ಮಾಡಿದಾಗ ಹಾಡ್ ಮಾಸ್, ಈ ಅಸ್ಥಿ ಮಾಂಸದ ಶರೀರ ನಾಶಿವಂತ ದೇಹವನ್ನು ನಿನಗೆ ಸಮರ್ಪಣೆ ಮಾಡಿದಾಗ ನೀನು ಅದನ್ನು ಪ್ರೇಮದಿಂದ ಸ್ವೀಕಾರ ಮಾಡಿ ನನಗೇನು ಕೊಟ್ಟೆ? ಈ ದೇಹದ ಆಸಕ್ತಿಯಿಂದ ಮುಕ್ತಿ ಕೊಟ್ಟೆ. ಮತ್ತು ಇದನ್ನು ತೊಗೊಂಡು ಭಗವಂತ ಏನು ಮಾಡ್ತಾನಪ್ಪ? ನಮ್ಮ ಈ ನಾಶಿವಂತ ದೇಹ ತೊಗೊಂಡು ಏನು ಮಾಡ್ತಾನ? ಅವನು ಅದನ್ನು ತಗೊಂಡು ಅವನ ಸ್ವರೂಪವನ್ನೇ ದಾನ ಮಾಡ್ತಾನೆ, ಕೊಡುತ್ತಾನೆ. ಆ ನಮ್ಮಲ್ಲಿ ಇರುವ ಆ ಮಮತ್ವದ ಗಂಟೇನಿರುತ್ತೋ, ಹೀಗೆ ಗಂಟು 3 ಕಡೆ ನಮ್ಮ ಶರೀರದಲ್ಲಿ, ಸೂಕ್ಷ್ಮ ಶರೀರದಲ್ಲಿ ಗಂಟು ಇರುತ್ತಂತೆ. ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ, ಮೂಲಾಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ, ಮಣಿಪುರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ, ಆಜ್ಞಾ ಚಕ್ರಾಂತರಾಲಸ್ಥ ರುದ್ರ ಗ್ರಂಥಿ ವಿಭೇದಿನಿ. ಗ್ರಂಥ ವಿಭೇದನ ಆಗಬೇಕು. ಈ 3 ಗಂಟು ಏನಿದೆಯೋ ನಮ್ಮ ಜನ್ಮ ಜನ್ಮಾಂತರದ ವಾಸನಾ ಸಂಬಂಧಪಟ್ಟಿದ್ದು, ಶರೀರಕ್ಕೆ ಸಂಬಂಧಪಟ್ಟಿದ್ದು ಬಿಡುಗಡೆ ಮಾಡುತ್ತಾನೆ ಪರಮಾತ್ಮ. ಆ ಗಂಟನ್ನು, ಮಮತ್ವದ ಗಂಟನ್ನು ಬಿಡಿಸಿ ಏನು ಮಾಡ್ತಾನೆ? ಅದ್ರ ಬದಲಾಗಿ ವಿಶ್ವವ್ಯಾಪಕನಾದ ಬ್ರಹ್ಮಸ್ವರೂಪ. ಅದಕ್ಕೆ ಮಹಾರಾಜರಿಗೆ ಬ್ರಹ್ಮ ಚೈತನ್ಯ ಅಂತ ಹೆಸರು ಕೊಟ್ಟರು ತುಕಾಮಾಯಿ. ಬ್ರಹ್ಮ, ವಿಶ್ವಕ್ಕೆ ಚೈತನ್ಯ ತುಂಬುವನು ನೀನು. ಅದಕ್ಕೆ ಬ್ರಹ್ಮ ಚೈತನ್ಯ. ಬ್ರಹ್ಮ ಅಂದರೆ ಪರಬ್ರಹ್ಮ ವಸ್ತು. ಆ ಪರಬ್ರಹ್ಮ ವಸ್ತುವನ್ನು ನಮಗೆ ಶಿಷ್ಯನಿಗೆ ಪರಮಾತ್ಮ ದಾನ ಮಾಡ್ತಾನಂತೆ, ಕೊಟ್ಟು ಬಿಡ್ತಾನಂತೆ. ರಾಜಾರಾಮ್ ಮಹಾರಾಜರು ಹೇಳ್ತಾರೆ, ನೀ ಕೌಡಿ ದೇವುನಿ ಘೇತಲಾಸೆ ಹೀರಾ. ಕೌಡಿ ಅಂದರೆ ಚಾರಣ ಆಠಾಣ ನಂಗೆ ಕೌಡಿ ಅಂದರೆ ಏನಕ್ಕೆ ವ್ಯಾಲ್ಯೂ ಇಲ್ವೋ ಅಂಥ ಈ ದೇಹ, ಇದಕ್ಕೇನು ವ್ಯಾಲ್ಯೂ ಇಲ್ಲ. ಆದರೆ ಇದಕ್ಕೆ ವ್ಯಾಲ್ಯೂ ಯಾವಾಗ ಬರುತ್ತೆ? ಯಾವಾಗ ಇದನ್ನು, ಈ ಮಾಲಿನ್ಯ ಹೊಂದಿದ್ದು ದೇಹನ ಅವಗುಣಗಳು, ವಿಕಾರಗಳು, ದೋಷಗಳು ಉಳ್ಳವಾದ ಈ ಶರೀರವನ್ನು ನಾನು ಸ್ವಾಮಿ ಚರಣಕ್ಕೆ ಅರ್ಪಣೆ ಮಾಡಿದಾಗ ಘೇತಲಾಸೆ ಹೀರಾ. ಹೀರಾ ಅಂದರೆ ಇಲ್ಲಿ ತಾತ್ಪರ್ಯ ಏನಪ್ಪ? ಹೀರಾ ಅಂದರೆ ಪರಬ್ರಹ್ಮ ವಸ್ತು, ಆ ಚಿದಂಬರನ್ನ ಪಡ್ಕೊಂಡೆ. ಯಾವಾಗ ಚಿತ್ತ ಎಲ್ಲ ಸಂಪೂರ್ಣವನ್ನು ನಿನಗೆ ಸಮರ್ಪಣೆ ಮಾಡಿ, ನನ್ನ ದೋಷಗಳು, ನನ್ನ ಗುಣಗಳು, ನನ್ನ ಅವಗುಣಗಳು, ವಿಕಾರಗಳು, ಮಾಲಿನ್ಯತೆ ಇರೋದೆಲ್ಲ ಶರೀರ ಸಕಟ್ ನಿನಗೆ ನಾನು ಅರ್ಪಣೆ ಮಾಡಿದೆ. ಆವಾಗ ಘೇತಲಾಸೆ ಹೀರಾ ತೈಸೆ ಚಿದಂಬರ ವಶಕೇಲ. ಆವಾಗ ಏನಾಯಿತು? ನನಗೇನು ಪ್ರಾಪ್ತಿಯಾಯಿತು? ಶಾಶ್ವತ ಸ್ವರೂಪ, ಗುರುದೇವನ ಶಾಶ್ವತ ಸ್ವರೂಪ, ಚಿದಂಬರನ ಶಾಶ್ವತ ಸ್ವರೂಪ ನನಗೆ ಪ್ರಾಪ್ತಿಯಾಗಿದೆ. ಆದರೆ ಎಂಥ ಒಂದು ಸಾಮರ್ಥ್ಯ ಇದೆಯಪ್ಪ ಒಂದು ದಾಸ ಮಣೆ ದೇಹಕ್ಕೆ ದಿಲಾನಾಶಿವಂತ ಘೇತಲೆ ಶಾಶ್ವತ ಸ್ವರೂಪತೆ ತೈಸೆ ಚಿದಂಬರ ವಶಕೇಲೆ. ಚಿದಂಬರನ ವಶ ಮಾಡಿಕೊಂಡು ಏನು ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ ಕಿ ಅವನು ನನ್ನನ್ನು ವಶ ಮಾಡ್ಕೊಂಡ್ಬಿಟ್ಟ.
ಚಿದಂಬರ ಏನು ಮಾಡ್ದ, ಈ ದೇಹವನ್ನು ಯಾವಾಗ ನಾ ಅರ್ಪಣೆ ಮಾಡಿದ್ನೋ ನನ್ನನ್ನು ಅವನ ಹತ್ರ ಸಂಪೂರ್ಣವಾಗಿ ಎಳ್ಕೊಂಡ್ಬಿಟ್ಟ, ವಶ ಮಾಡ್ಕೊಂಡ್ಬಿಟ್ಟ ನನ್ನನ್ನು ಚಿದಂಬರ. ಅಂದರೆ ಹೇಗೆ ಭೂತ ಬಾಧೆ ಆಗಿದ್ದರೆ ಹೇಳ್ತೀವಿ ಭೂತ ಹಿಡ್ಕೊಂಡಿದ್ದೆ ಅವರಿಗೆ ಅಂತ. ಹಾಗೆ ಇಲ್ಲಿ ಸಂಪೂರ್ಣವಾಗಿ ರಾಜಾರಾಮ್ ಮಹಾರಾಜರು ಚಿದಂಬರಮಯ ಆಗೋಗ್ಬಿಟ್ಟಿದ್ರು, ಚಿದಂಬರ ಸ್ವರೂಪ ಹೊಂದಿಬಿಟ್ಟಿದ್ರು, ಆ ಪರಬ್ರಹ್ಮ ವಸ್ತು ಸ್ವರೂಪವನ್ನೇ ಹೊಂದಿಬಿಟ್ಟಿದ್ರು, ಸಂಪೂರ್ಣ ಚರಾಚರ ಬ್ರಹ್ಮವಸ್ತು ಆಗೋಗಿದ್ರು, ವ್ಯಾಪಕರಾಗೋಗಿದ್ರು ರಾಜಾರಾಮ್ ಮಹಾರಾಜರು. ಅದಕ್ಕೆ ಏನು ಹೇಳ್ತಾರೆ ನೋಡ್ರಿ, ಅವ್ರು ಹೇಳ್ತಾರೆ ಯಾವಾಗ ನಾನಾ ಭಾಮ ಆಖ್ಯಾನದಲ್ಲಿ ನೋಡಿದ್ವಿ, ಎಷ್ಟೋ 100 ವರ್ಷದ ಒಂದು ಕೋಲಿರುತ್ತೆ, ಅದು ಯಾರು ನೀರು ಹಾಕಿದ್ರೆ ಅದಕ್ಕೆ ಚಿಗುರು ಬರುತ್ತೋ ಅವರೇ ನನ್ನ ಗುರು ಅಂತಾರೆ. ಅವಾಗ ಏನು ಮಾಡ್ತಾರೆ ಅವರು, ಸ್ವಾಮಿ ಇದು ಪಾದಕ್ಕೂ ಅದು ತೀರ್ಥ ಹಾಕ್ತಾರೆ. ಅವಾಗ ಹೆಂಗೆ ಬರುತ್ತಪ್ಪ ಇವೆಲ್ಲ ವ್ಯಾಪಕತ್ವ ಹೆಂಗೆ ಬರುತ್ತೆ, ಯಾವಾಗ ಸಂಪೂರ್ಣವಾಗಿ ಅದಕ್ಕೆ ನೀರು ಹಾಕಿದ ಕೂಡಲೇ ಅದಕ್ಕೆ ಚಿಗುರು ಬರುತ್ತೆ. ಒಂದು ದಿವಸ ಇಟ್ಟದ ಮೇಲೆ ನೋಡ್ತಾ ಚಿಗುರು ಬಂದಿರುತ್ತೆ. ಅಂದರೆ ಏನು, ಈ ವ್ಯಾಪಕತ್ವ ಹೆಂಗೆ ಬರುತ್ತೆ, ಜಡ ವಸ್ತುಗೂ ಏನು ಬಂತಪ್ಪ ಚಿಗುರು ಬಂತು ಅಂದರೆ ಏನು ಸಾಮರ್ಥ್ಯ ಅಲ್ಲಿ ಹೆಂಗಿತ್ತಪ್ಪ ರಾಜಾರಾಮ್ ಮಹಾರಾಜರಲ್ಲಿ ಅಂದರೆ ಅವರು ಸ್ವಾಮಿನಲ್ಲಿ ಒಂದಾಗೋಗಿದ್ರು. ಆವಾಗ ಸ್ವಾಮಿ ಆ ರಾಜಾರಾಮ್ ಎಂಬುವ ದೇಹದ ಮುಖಾಂತರ ತನ್ನ ಲೀಲಾನ ಪ್ರಕಟ ಮಾಡ್ತಾನೆ, ಮುಕ್ತವಾಗಿ ಪ್ರಕಟ ಮಾಡ್ತಾನೆ. ಆದರೆ ಯಾರು ಎದುರಿಗೆ ಕಾಣಿಸ್ತಾರೆ, ರಾಜಾರಾಮ್ ಮಹಾರಾಜರು. ಎಲ್ಲರೂ ಯಾರಿಗೆ ಜೈ ಜೈಕಾರ ಹಾಕ್ತಾರೆ, ರಾಜಾರಾಮ್ ಮಹಾರಾಜರು. ರಾಜಾರಾಮ್ ಮಹಾರಾಜರು ಇಲ್ಲಿ ಏನು ಮಾಡ್ತಿರ್ತಾರೆ, ಸದಾಕಾಲ ಸ್ವಾಮಿ ಜೈ ಜೈಕಾರ ಹಾಕ್ತಿರ್ತಾರೆ. ಅಲ್ಲಿ ಸ್ವಾಮಿ ಏನು ಮಾಡ್ತಾನೆ, ರಾಜಾರಾಮ್ ಮಹಾರಾಜರಿಗೆ ಜೈ ಜೈಕಾರ ಹಾಕಿಸ್ತಿರ್ತಾನೆ. ಅವರ ದೇಹದ ಮುಖಾಂತರ ಸರ್ವವ್ಯಾಪಕ ಆದಮೇಲೆ ಎಲ್ಲ ಕೆಲಸಗಳು ರಾಜಾರಾಮ್ ಮಹಾರಾಜರ ಮುಖಾಂತರ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ನನ್ನ ಶಾಶ್ವತ ಒಂದು ಬ್ರಹ್ಮವಸ್ತುನ ಪಡ್ಕೊಂಡು, ಶಾಶ್ವತ ಗುರುನ ಸದ್ಗುರುನ ಪಡ್ಕೊಂಡು ನಾನು ಕೃತಾರ್ಥನಾದೇನು ಅಂತ ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ತಮ್ಮ ಆರ್ತತೆ, ತಳಮಳ, ಉತ್ಕಟವಾದ ಭಕ್ತಿ, ಪರಮೋಚ್ಚ ಸತಶಿಷ್ಯನ ಏನು ಭಕ್ತಿ ಇರುತ್ತೋ ಅದನ್ನು ಪ್ರಕಟ ಮಾಡಿ ನಮಗೆ ಬೋಧನೆ ಏನು ಮಾಡ್ತಾರಪ್ಪ, ನೀವು ಇದನ್ನು ಪಡ್ಕೊಳ್ಳೋ ಸಾಧ್ಯತೆ ಇದೆ. ಯಾವಾಗಪ್ಪ, ಯಾವಾಗಂದರೆ ನಿಜಾತ್ಮ ಬೋಧದಲ್ಲಿ 2ನೇ ಪ್ರಕರಣದಲ್ಲಿ ಹೇಳ್ತಾರೆ, ಸಾಧನ ಚತುಷ್ಟಯ, 4 ಪ್ರಕಾರದ ಸಾಧನೆ ಇದೆ. ಆ ಸಾಧನಾ ಸಂಪನ್ನ ಯಾರು ಶಿಷ್ಯನಾಗುತ್ತಾನೋ, ಅಂದರೆ ಅದಕ್ಕೆ ಕಂಡೀಷನ್ಸ್ ಅಪ್ಲೈಡ್, ಯಾರು ಶಿಷ್ಯ ಈ 4 ಸಾಧನೆಯಲ್ಲಿ ಪಾಸಾಗಿ 100 ಮಾರ್ಕ್ಸ್ ತೆಗಿತಾನೋ ಅವನು ಸತಶಿಷ್ಯನಾಗೋಕ್ಕೆ ಯೋಗ್ಯನಾಗಿರುತ್ತಾನೆ. ಮುಂದಿನ ಪ್ರಕರಣದಲ್ಲಿ ಸತ್ಸಂಗದಲ್ಲಿ ನಾವು ಅದನ್ನು ನೋಡೋಣ. ಯಾರು ಇದರಲ್ಲಿ ನಮ್ಮನ್ನು ನಾವು ನೋಡ್ಕೋಬೇಕು, ಸತಶಿಷ್ಯರಾಗಬಹುದಾ ಇಲ್ವಾ ಅದು ಪ್ರಶ್ನೆ ಬೇರೆ. ಆದರೆ ಈ ಸಾಧನೆಯಲ್ಲಿ ಯಾವ ಸಾಧನೆಯಲ್ಲಿ ನಾನು 100% ಇದ್ದೀನಿ ಅಥವಾ ಇಲ್ಲ, ಅಥವಾ ಪ್ರಯತ್ನ ಮಾಡ್ತಿದ್ದೀನಿ, ಅದನ್ನು ನಮ್ಮನ್ನೇ ನಾವು ಕ್ವಶನ್ ಆ್ಯಂಡ್ ಆನ್ಸರ್ ನಾವೇ ನಮ್ಮನ್ನು ಅವಲೋಕನ ಮಾಡ್ಕೋಬೇಕು, ಇಂಟ್ರಾಸ್ಪೆಕ್ಷನ್ ಮಾಡ್ಕೋಬೇಕು. ನಾನು ಹಾದಿದಲ್ಲಿ ಹೋಗ್ತಾ ಇದ್ದೀನೋ ಮುಂದೆ, ಅಥವಾ ಪ್ರಪಂಚದ ಬಲೆ ನನಗೆ ಮಾಯಾ ಎಳ್ಕೊಂಡು ಹಿಂದೆ ಎಳಿತಾ ಇದೆಯೋ ಅಂತ ಹೇಳುತ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಅಭಂಗ ಪುಷ್ಪವನ್ನು ಸದ್ಗುರು ರಾಜಾರಾಮ್ ಮಹಾರಾಜ ಚರಣಕ್ಕೆ ಅರ್ಪಿಸುತ್ತಾ ಜೈ ಚಿದಂಬರ್ ಸದ್ಗುರು ಚರಣಾರವಿಂದಾರ್ಪಣಮಸ್ತು.